ಚಿಕ್ಕೋಡಿ ಜಲನಯನ ಅಭಿವೃದ್ಧಿ ಇಲಾಖೆ ಜಿಲ್ಲಾಡಳಿತ ಬೆಳಗಾವಿ ಜಿಲ್ಲಾ PMKSY WCA 2.0 ಯೋಜನೆಯಡಿಯಲ್ಲಿ ಮರುಭೂಮೀಕರಣ ಮತ್ತು ಬರ ಎದುರಿಸುವ ವಿಶ್ವ ದಿನಾಚರಣೆಯನ್ನು 17/6/2026 ರಂದು ಚಿಕ್ಕೋಡಿ ತಾಲೂಕಿನ ಕೋಥಳಿ ಗ್ರಾಮದಲ್ಲಿ ಆಚರಿಸಲಾಯಿತು. ಜಿಲ್ಲಾ ಪಂಚಾಯತ್ ಬೆಳಗಾವಿ, ಕೃಷಿ ಇಲಾಖೆ ಹಾಗೂ ಚಿಕ್ಕೋಡಿ ICAR ಹಾಗೂ BRDS ಕೃಷಿ ವಿಜ್ಞಾನ ಕೋಥಳಿ ಅವರ ಸಂಯುಕ್ತಾಶ್ರಯದಲ್ಲಿ ಖೇತ್ ಬಚಾವ್ ಅಭಿಯಾನ ಮತ್ತು ಆತ್ಮನಿರ್ಭರ ಯೋಜನೆಯಡಿಯಲ್ಲಿ ರೈತರ ತರಬೇತಿ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು HD ಕೋಳೇಕರ್ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನೀರನ್ನು ಮಿತವಾಗಿ ಬಳಕೆ ಮಾಡಬೇಕು, ರಾಸಾಯನಿಕ ಗೊಬ್ಬರಗಳು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು, ಸಾವಯವ ಗೊಬ್ಬರಗಳು ಹೆಚ್ಚಾಗಿ ಬಳಕೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ರೈತರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕೆಂದು ಸರ್ಕಾರದಿಂದ ಸೌಲಭ್ಯಗಳು, ಅಧಿಕಾರಿಗಳ ಸಲಹೆ ಪಡೆದುಕೊಂಡು ರೈತರು ಪಡೆದುಕೊಳ್ಳಬೇಕು. ಆರ್ಥಿಕವಾಗಿ ಸದೃಢವಾಗಲು ಒಂದು ಕುಟುಂಬ ಒಂದು ಗಿಡ ನೆಡಬೇಕೆಂದು ಮಳೆ ನೀರು ಸಂಗ್ರಹಣೆ ಮಾಡಬೇಕು. ಇದಕ್ಕಾಗಿ ಬಂಧ ನಿರ್ಮಾಣ, ಕೃಷಿ ಹೊಂಡ, ಚೆಕ್ ಡ್ಯಾಂ ಮುಖಾಂತರ ನೀರನ್ನು ಸಂಗ್ರಹ ಮಾಡಬೇಕು ಮತ್ತು ರೈತರ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿ ಅನುಸರಿಸಿ ಇದರಿಂದಾಗಿ ಕಡಿಮೆ ಪ್ರಮಾಣದ ನೀರಿನ ಹೆಚ್ಚು ಇಳುವರಿಯನ್ನು ಪಡೆಯಬಹುದು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ HD ಕೋಳೇಕರ್ ಜಂಟಿ ನಿರ್ದೇಶಕರು ಬೆಳಗಾವಿ, ಗೋಪಾಲಕೃಷ್ಣ ಗೌಡರ್ DYSP ಚಿಕ್ಕೋಡಿ, ಸಹದೇವ್ ಯರಿಗೊಪ್ಪ ಉಪ ಕೃಷಿ ನಿರ್ದೇಶಕರು ಚಿಕ್ಕೋಡಿ, ಬಸವರಾಜ್ ದಳವಾಯಿ ಸಹಾಯಕ ಕೃಷಿ ನಿರ್ದೇಶಕರು ಚಿಕ್ಕೋಡಿ, ದತ್ತಾತ್ರೇಯ ಮೈತ್ರಿ ಕೃಷಿ ವಿಜ್ಞಾನ ಕೇಂದ್ರ ತುಕಾನಟ್ಟಿ, ಜಿತೇಂದ್ರ ಪಾಟೀಲ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೋಥಳಿ, ರಾಜು ಕಾಂಬ್ಳೆ, ಅಣ್ಣಾಸಾಹೇಬ್ ಚೋಗ್ಲೆ ಕೃಷಿ ಅಧಿಕಾರಿ, ತಾಂತ್ರಿಕ 2 ಉಪ ಕೃಷಿ ನಿರ್ದೇಶಕರು ಚಿಕ್ಕೋಡಿ ಹಾಗೂ ದೇಶ್ ಮಿಷನ್ ಪ್ರೌಢಶಾಲೆ ಮುಖಸ್ಥರು ಮತ್ತು ಶಿಕ್ಷಣ ವೃಂದದವರು, ವಿದ್ಯಾರ್ಥಿಗಳು, ಕೋಥಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮದ ರೈತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಕಿರಣ್ ಹಕ್ಯಾಗೋಳ್, ಚಿಕ್ಕೋಡಿ.